ನಮಸ್ಕಾರ. ನಾನು ಸಿಡ್ಲಿ ಬಶ್ಯಾ. ಇವತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂದರೆ ನೋಡಿದರೆ ನಗೆ ಬರ್ತೈತಿ ನನಗೆ. ಆ ಒಂದು ರೈತರ ಭೂಮಿನ ಕೊಳ್ಳೆ ಹೊಡೆದು ತನ್ನ ಗದಿಗೆ ತುಂಬಿಸ್ಕೋಬೇಕಂತಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರು ಆಲೋಚನೆ ಮಾಡಿದಾರೋ ಅಥವಾ ಕೆಂಪೇಗೌಡರು ಮತ್ತು ಈ ಒಂದು ಮೈಸೂರು ನಾಲ್ಮುಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು ಬೆಳೆಸಿದಂಥ ಈ ಮೈಸೂರು ಬೆಂಗಳೂರನ್ನ, ಈ ಕರ್ನಾಟಕನ ಆ ರೀತಿ ಆ ಒಂದು ಗುಣ ಇಟ್ಟುಕೊಂಡು ಇವತ್ತು ರೈತರಿಗೆ 25% ಸರ್ಕಾರ ಕೊಡ್ತಕ್ಕಂಥ ಹಣ ಕಮ್ಮಿ ಅಂತ ಹೇಳಿ ಒಂದೊಂದು ಎಕರೆಗೆ 25 ಲಕ್ಷ ಕೊಡೋಂಥ ಖರೀದಿ ಮಾಡೋಂಥದ್ದು 3 ಕೋಟಿಗೂ ಒಂದೊಂದು ಎಕರೆ ಕೊಡ್ತೀನಿ ಅನ್ನೋಂಥ ಒಂದು ಸರ್ಕಾರ ಮುಂದೆ ಬಂದೈತಿ ಅಂದರೆ ಇದರಿಂದ ಒಂದು ಒಳ್ಳೆಯದು ಆಗುತ್ತನ್ನೋ ಭಾವನೆ ಮುಖ್ಯಮಂತ್ರಿ ಆಸೆ ಇರಬೇಕು. ಅದಕ್ಕೆ ಅವರು ಅಷ್ಟು ಡಿಮಾಂಡ್ ಇಟ್ಟು ರೈತರಿಗೆ ದಯಾಮಯ ಅಂದು ಇವರು ಒಂದು ಭೂಮಿನ ರೈತರಿಂದ ಪಡ್ಕೋಬೇಕಂತ ಛಲ ತೊಟ್ಟಿದ್ದು ಯಾರು? ಡಿ ಕೆ ಶಿವಕುಮಾರ್ ಅವರು. ಇದನ್ನು ಮೊದಲು ಇದನ್ನು ಬೆಳಕಿಗೆ ತಂದವರು ಯಾರು? JDSನವರು. ಈಗ ಅವ್ರ ಕಡೆಯಿಂದ ಆಗಲಿಲ್ಲ ಅಂತ ಇವತ್ತು ಕಾಂಗ್ರೆಸ್ನವರು ಮಾಡ್ತಾರಲ್ಲ ಅಂತಂದು ಇದನ್ನು ರೈತರಿಗೆ ಅಡ್ಡಗಾಲು ಹಾಕಿದಾರೋ ಅಥವಾ ರೈತರ ಭೂಮಿ ಮಾರಬಾರ್ದು, ರೈತರನ್ನ ಉಳಿಸ್ಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಇವರು ನಿಖಿಲ್ ಕುಮಾರಸ್ವಾಮಿ ಆಗಿರಲಿ, ಈ ಒಂದು ವಿಜೇಂದ್ರ ಅವರಾಗಿರಲಿ, ಇದು ಹೋರಾಟ ಅವ್ರು ಮಾಡೋದು ಸರಿಯೋ ತಪ್ಪು ಅನ್ನೋದು ನೀವು ವಿಚಾರ ಮಾಡಬೇಕಾಕತಿ. ಸರ್ಕಾರ ಹೆಂಗದವ, ಎಂತಿಂತ ಆಟ ಆಡಕತ್ಯಾರಂತ ನೋಡ್ರಿ. ಈಗ ನಾನೊಂದು ಮಾತು ಹೇಳ್ತೀನಿ. ಇಷ್ಟು ಜನನ ಕೆಲಸ ಬಗ್ಗಿಸಿ ಬಿಟ್ಟು ಅವ್ರಿಗೆಲ್ಲ ರೋಡ್ನಲ್ಲಿ ನಡೆಸಿ ಅವ್ರಿಗೆಲ್ಲ ಒಂದು ಕೆಟ್ಟ ಕೊಳಕ ಅವ್ರ ಬಾಯಿಂದ ಬೈಸಿಸಿ ಮುಖ್ಯಮಂತ್ರಿ ಅನ್ನೋದು ಅರಿವಿಲ್ದಂಗೆ ಬೈಯಂಥವ್ರ ಕಡೆಯಿಂದ ಬೈಸಿಸಿ ರೊಕ್ಕ ಕೊಟ್ಟು ಬೈಸಿಸಿ ಅವ್ರನ್ನ ನೀವು ಏನು ಮಾಡೋಕ್ಕಾಗುತ್ತೆ? ಬೇಡ. ಅದೇನು ಫೋರ್ಜರಿ ಮಾಡೋಂಥದ್ದು ಏನಲ್ಲ. ಒಬ್ಬ ರೈತನಿಂದ ಹೊಲನ ಫೋರ್ಜರಿ ಮಾಡಿ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಆದರೆ ಇವತ್ತು ರೈತರನ್ನ ಹಾಳು ಮಾಡಿದವ್ರೆ ನೀವು ಸರ್ಕಾರಗಳು, ರೈತರ ಭೂಮಿನ ಕೊಳ್ಳೆ ಹೊಡೆದವ್ರೆ ನೀವು ಸರ್ಕಾರಗಳು. ರೈತರನ್ನ ಬಸವಣ್ಣನ ರೈತರ ಕಡೆಯಿಂದ ಮಾರಾಟಕ್ಕೆ ತೊಗೊಂಡಂಗೆ ಮಾಡಿ ಅದನ್ನು ಅನ್ನ ಅಂತ ತಿನ್ನಿಸ್ತವ್ರೆ ಸರ್ಕಾರದವರು. ಇವತ್ತಿಗೂ ಬಸವಣ್ಣನ ಅಗದು ತಿನ್ನಂಥ ಬಸವಣ್ಣನ ಮಾಂಸ ಮಾರಾಟ ಆಗೋಂಥದ್ದು ಎಷ್ಟು ಆದಾಯ ಈ ಒಂದು ಕೇಂದ್ರಕ್ಕೆ ಐತಿ. ನಂಬರ್ 1 ಸ್ಥಾನದಲ್ಲಿ ಐತಿ. ಗೋನ ಅನ್ನ ಭಕ್ಷಣೆ ಮಾಡೋರು ತಿನ್ನೋ ಜಾತಿ ತಿಂತಿದ್ರು. ಆದರೆ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ತಿಂತಿದ್ರು. ನಾನು ಅವಾಗ ಎಂದು ನೋಡ್ತಾ ಬಂದಿದ್ದೆ. ಆದರೆ ಇವತ್ತು ಎಲ್ಲರೂ ರೋಡ್ನಲ್ಲಿನ ಈ ಥರ ಮಾಡಕತ್ತಿದ್ರಿಂದ ಜನರು ಕೇಳೋ ಪ್ರಶ್ನೆ ಸರಿಯಾಗಿರುತ್ತೆ. ರೈತರಿಂದ ಬಸವಣ್ಣನ ಕಿತ್ಕೊಂಡ್ರು, ರೈತರಿಂದ ಭೂಮಿ ಕಿತ್ಕೊಂಡ್ರು, ರೈತರಿಂದ ಎಲ್ಲ ಜಾತಿಗಳನ್ನು, ಕಾಯಕದ ಜಾತಿಗಳು ಇದ್ವಲ್ಲ, ಕಂಬಾರ, ಕುಂಬಾರ, ಸುಣಗಾರ, ಶಮಗಾರ, ಎಳವ, ನೇಕಾರ, ಮಡಿವಾಳ, ತಳವಾರ, ಗಾಣಿಗ, ಗೊಲ್ಲ, ಯಾದವ, ಕುರುಬ, ವೀರಶೈವ, ಹಿಂದುಳಿ ಮತ್ತು ಬಂಜಾರ, ರೆಡ್ಡಿ, ಕೊರಮ, ಕೊರಚ ಎಲ್ಲ ಜಾತಿಯಲ್ಲಿ ಒಬ್ಬ ರೈತ ಅಂತಂದು ಇತಿಹಾಸ ಕೊಟ್ಟಿದ್ರು. ದೇಸಾಯಿ, ದೇಶಪಾಂಡೆ, ಕುಲಕರ್ಣಿ, ಪಟೇಲ್, ಶಾಂಭೋಗ ಅಂತಂದು ಅವರೆಲ್ಲ ಸಾವಿರಾರು ಎಕರೆ ಜಮೀನು. ಅವರೆಲ್ಲ ಬ್ರಿಟಿಷ್ನವ್ರ ಜೊತೆಯಲ್ಲೇ ಆಟ ಆಡಿದವರು. ಕೆಲವೊಬ್ಬರು ಒಳ್ಳೆಯವರು ಇದ್ದರು, ಕೆಲವೊಬ್ಬರು ಕೆಟ್ಟ ನನ್ನ ಮಕ್ಕಳು ಇದ್ದರು. ಅವ್ರಿಗೆ ಅವ್ರವ್ರ ಯಾರೂ ಉದ್ಧಾರ ಆಗಲಿಲ್ಲ. ಒಳ್ಳೆಯವ್ರ ಹೆಸರು ಇನ್ನೂ ಒಂದು ಉಳಿಸ್ಕೊಂಡಿದ್ದಾರೆ ದೇಸಾಯಿ, ದೇಶಪಾಂಡೆ ಒಳಗೆ. ಹಾಗೆ ಈ ನಿಖಿಲ್ ಕುಮಾರಸ್ವಾಮಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೂ ನಾವೊಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರು ನಮ್ಮ ಬಿಡದಿ ಒಂದು ಸರ್ವೇದೊಳಗಡೆ ಈ ಥರ ಭೂಮಿಯನ್ನು ರೈತರಿಗೆ ಹಣದ ಆಸೆ ಆಮಿಷ ಒಡ್ಡಿ ಭೂಮಿಯನ್ನು ಕೊಂಡುಕೊಂಡು ಅದನ್ನೇನೋ ಮಾಡಕ್ಕೆ ಹೊಂಟಿದ್ದಾರೆ. ಅದು
ತಪ್ಪು ಅಂತ ಹೇಳಿ ಪ್ರತಿಯೊಂದು ರೈತರ ಮನೆಯಿಂದ ಅವ್ರ ಕಡೆಯಿಂದನ ಒಂದೊಂದು ಅರ್ಜಿ ಬರೆಸಿ ಅವ್ರದ್ದೊಂದು ಸಹಿ ಹಾಕಿ ನಮಗೆ ಭೂಮಿ ಕೊಡಂಗಿಲ್ಲ ಅಂತಂದು ಎಲ್ಲರ ಕಡೆಯಿಂದನೂ ಒಂದು ಸಹಿ ಹಾಕಿ ಸೀದಾ ಬಂದು ಒಂದು ಕೋರ್ಟ್ ಅಂತ ಇರುತ್ತೆ, ಕೋರ್ಟ್ ಅಂತ ಇರುತ್ತೆ ನ್ಯಾಯಾಲಯ, ಅಲ್ಲಿ ಬಂದು ಒಂದು ಅರ್ಜಿ ಹಾಕಿ ಅದನ್ನೊಂದು ಆರ್ಗ್ಯುಮೆಂಟ್ ನೀವೊಬ್ಬರೇ ಮಾಡಿಬಿಟ್ರೆ, ನೀವಿಬ್ಬರೇ ಮಾಡೋಕ್ಕೆ ಅವಕಾಶ ತೊಗೊಂಡು ಆರ್ಗ್ಯುಮೆಂಟ್ ಮಾಡಿದರೆ ಅಲ್ಲೇ ನ್ಯಾಯಾಧೀಶರು ತೀರ್ಪು ನೀಡ್ತಾರೆ. ಆ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದು ಸರಿಯೋ ಅಥವಾ ಇವರು ಇದನ್ನು ವಿರೋಧ ಮಾಡೋದು ಸರಿಯೋ ಅಂತ. ಇಷ್ಟೇ ಸಮಸ್ಯೆ ಇದು. ಇದರಿಂದ ಜನರನ್ನೆಲ್ಲ ನೀವು ರೋಡ್ನಲ್ಲಿ ಯಾಕಂದರೆ ಒಬ್ರಿಗೊಂದು ಕಾನೂನು ಇನ್ನೊಬ್ರಿಗೊಂದು ಕಾನೂನನ್ನು ಫ್ರೀಡಮ್ ಪಾರ್ಕ್ ಅಂತ ಇರುತ್ತಿಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿರಿ, ಎಲ್ಲ ರೈತರು ಕರ್ಕೊಂಡು ಹೋಗ್ರಿ, ನಾನು ನಿಮ್ಮ ಪರ ಬರ್ತೀನಿ. ಆದರೆ ನಾನು ಹಂಗೆ ಬರೋಂಗಿಲ್ಲ. ಯಾಕಂದ್ರೆ ಇವತ್ತಿಗೆ ಧ್ವಜ, ಕನ್ನಡ ಧ್ವಜ, ರಾಷ್ಟ್ರೀಯ ಧ್ವಜ, ಅಂಬೇಡ್ಕರ್ ಧ್ವಜ ಹಿಡಿಲಿಕ್ಕೆ ಹೆಮ್ಮೆ ಪಡ್ತೀನಿ. ಆದರೆ ನಾನು ಈ ಪಕ್ಷದ ಧ್ವಜ ಹಿಡಿದು ನಾನು ಆಟ ಆಡೋಕ್ಕೆ ನನ್ನ ಮನಸ್ಸು ಯಾವತ್ತೂ ಒಪ್ಪಂಗಿಲ್ಲ. ರಾಜಕೀಯದಲ್ಲಿ ನಿಲ್ಲಿಸಿದ್ದೇನೆ, ರಾಜಕೀಯದಲ್ಲಿ ನಿಲ್ಲಿಸಿದ್ದೇನೆ. ನಾನು ಎಂತೆಗೆ ಗೆಲ್ಸಿದ್ದೇನೆ 2 ಓಟ್ನಾಗ, ಅದು ಪಕ್ಷೇತರ. ಇಸ್ಲಾಂ ಇಲ್ದಂಥ ವಾರ್ಡ್ನಾಗ, ಅದು ಸಿಗ್ಲಿ ಬಸ್ಯ. ನನ್ನ ಅಂಥ ಬಸ್ಯ ಇದ್ದೀನಿ. ಗೆಲ್ತೇನೆ ಅಂದ್ರೆ ಮಾತ್ರ ನಾನು ಕೈ ಹಾಕ್ತೀನಿ, ಕಳ್ಕೊತೀನಿ. ಸೋಲ್ತೀನಿ ಅಂದ್ರೆ ನಾನು ಅದಕ್ಕೆ ಕಡೆ ಹೊಳ್ಳಿ ನೋಡೋಂಗಿಲ್ಲ. ಸಿಗ್ಲಿ ಬಸ್ಯ ನಾನು. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಮಾತು ಸರಿಯಾಗಿ ಐತಿ. ನಿಮ್ಗೆ ಇನ್ನೂ ಹೆಚ್ಚಿನ ದುಡ್ಡು ಕೊಡ್ತೀನಿ, ನನಗೆ ಭೂಮಿ ಕೊಡಿ, ಅದನ್ನು ನಾನು ಅಭಿವೃದ್ಧಿ ಮಾಡ್ತೀನಿ. ಆದರೆ ಡಿ ಕೆ ಶಿವಕುಮಾರ್ CM ಅವ್ರಿಗೆ ನಾ ಕೇಳೋದಿಷ್ಟೇ, ರೈತರ ಭೂಮಿ ನಿಮಗೆ ಬೇಕಾ? ಆಯಿತು, ಭೂಮಿ ಕೊಡ್ತಾರೆ. ನಿಮ್ಮದು ಅಲ್ಲೇನು ವ್ಯವಸ್ಥೆ ಮಾಡ್ತಿರಲ್ಲ, ಪ್ರತಿಯೊಬ್ಬ ರೈತ ಏನು ಭೂಮಿ ಕೊಟ್ಟಾನಲ್ಲ, ಪ್ರತಿಯೊಬ್ಬ ರೈತನಿಗೂ ಅಲ್ಲಿ ಒಂದು 1 ಲಕ್ಷ ರೂಪಾಯಿ ಸಾಲ, ಇದು ಸರ್ಕಾರಿ ಸಂಬಳನ ಆ ರೈತರಿಗೆ ಮಾಡಿಬಿಡಿ. 1 ಲಕ್ಷ ತಿಂಗಳಿಗೆ ಮಾಡಿಬಿಡಿ. ಅಲ್ಲ, ಅವ್ರದ್ದು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿರ್ತಾರೆ. ಅಲ್ಲಿ ವ್ಯವಸ್ಥೆಗಳೇ ಇದ್ದವ್ರು ಏನು ಭೂಮಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ರಿಲ್ಲ. ಸಾಲ್ಮರದ ತಿಮ್ಮಕ್ಕ ಎಷ್ಟು ನಂದು ಇದು ದೇಶ, ನಂದಿದು ರಾಜ್ಯ, ನಂದಿದು ಮಣ್ಣು, ನಂದಿದು ಜಲ, ನಂದಿದು ಮರ ಅಂತಂದು ರೋಡ್ನಲ್ಲೆಲ್ಲ ಹಸಿರಾಗಲಿ, ನಡ್ಕೊಂಡು ಅಡ್ಡಾಡ್ರಿಗೆ ದನ ಕರುಗಳಿಗೆಲ್ಲ ನೆರಳಾಗಲಿ ಅಂತಂದು ಸಾಲ್ಮರ ತಿಮ್ಮಕ್ಕ ಅಮ್ಮ ಅಷ್ಟೆಲ್ಲ ಇತಿಹಾಸ ಕೊಟ್ಲು. ಆದರೆ ಆಕೆಗೆ ಏನಾದರೂ ಒಂದು ಸ್ಮಾರಕ, ಇತಿಹಾಸದ ಸ್ಮಾರಕ, ಆಕೆಗೊಂದು ಇಟ್ಟು ಜಮೀನು ಆಕೆ ಕೊಟ್ಲು. ಜಮೀನು ಮಕ್ಕಳ ಶಿಕ್ಷಣಕ್ಕೆ. ಹೆಂಗೆ ನಮ್ಮ ಸಿಗ್ಲಿ ಲಿಂಗರಾಜ ಅಲಿಯಾಸ್ ಸಿರ್ಸಂಗಿ ಲಿಂಗರಾಜರು ತನ್ನ ಇಡೀ ದೇಸಾಯ ಆಸ್ತಿಯನ್ನು ಶಿಕ್ಷಣಕ್ಕೆ ಹೆಂಗೆ ಒದಗಿಸಿದ್ರಲ್ಲ, ಹಂಗೆ ನಾಲ್ಮುಡಿ ಕೃಷ್ಣರಾಜರಾಗಬೇಕು. ಇವೆಲ್ಲ ನೀವು ಯಾವತ್ತಾಗೋದು ಅದು ದೂರದ ಮಾತು. ನಿಮ್ಮ ಲೆಕ್ಕಾಚಾರ, ನಿಮ್ಮ ಎನ್ನಾರನ್ನ ನಾನು ಒಂದು ಸಲ ನಿಮ್ಮ ಎನ್ನಾರನ್ನ ಕೋರ್ಟಿಗೆ ಎಳೆದು ಬಿಟ್ಟನೆ ಅಂದರೆ ನೀವೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಅಷ್ಟು ಅಪರಾಧಗಳು ನಿಮ್ಮ ಕಣ್ಣೆದುರುಗಡೆನ ಬುತ್ತಿ ರೊಟ್ಟಿ ಗಂಟೆ ಹೋಗೋ ಥರ ಕಟ್ಕೊಂಡು ಇಟ್ಕೊಂಡ್ಬಿಟ್ರಿ ನೀವು. ನಿಮ್ಮ ಆದಾಯ ಎಷ್ಟು, ನಿಮ್ಮ ದುಡಿಮೆ ಎಷ್ಟು, ನಿಮ್ಮ ಬಂಡವಾಳ ಎಷ್ಟು, ಇದನ್ನೆಲ್ಲ ಟ್ಯಾಲಿ ಮಾಡಿದ್ರೆ ಗೊತ್ತಾಗುತ್ತೆ. ದೇಶದ ದುಡ್ಡು ಯಾವ ದೇಶಕ್ಕೂ ಹೋಗಿದೆ. ನರೇಂದ್ರ ಮೋದಿಯವರು ಎಲ್ಲ ದೇಶಕ್ಕೂ ಸಾಲ ಕೊಟ್ಟಿದ್ದಾರೆ. ಸಾಲ ಕೊಟ್ಟಿಲ್ಲದು. ನಾನು ಹೊಗಳ್ರಿ, ನಿಮ್ಗೆ ತೊಗೊಳ್ರಿ, ಕಷ್ಟ ಐತಂತ. ಇಲ್ಲಿಯವ್ರನ್ನ ಸಾಯಿಸಿ, ಏನು ಭಾರತೀಯರನ್ನ ಸಾಯಿಸಿ ಹೊರ ದೇಶಕ್ಕೂ ವಿಶ್ವಗುರು ಆಗಿದ್ದಾರೆ ಅವು. ನಿಮ್ಮದೊಂದು ರಾಜಕೀಯ ಏನ್ರಿ ಸ್ವಾಮಿ ನರೇಂದ್ರ ಮೋದಿಯವರೇ. ನೀವು ಯಾವತ್ತೂ ಮೂರ್ತಿ ಆಗೋಲ್ಲ, ಕೀರ್ತಿ ಆಗೋದಿಲ್ಲ. ನೀವು ಪ್ರೆಸ್ ಮೀಟಿಗೆ ಬಂದರೆ ಸಾವಿರಾರು ಕೇಸ್ ಬೀಳ್ತಾವೆ ಅನ್ನೋದು ಇಡೀ ವಿದ್ಯಾರ್ಥಿಗಳ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಜನರು ಬಿಡು, ಅವ್ರಿಗೆ ನಮ್ಗೆ ಯಾಕೆ ಬೇಕು, ಹೆಂಡ್ರ ಭಯ ಗಂಡ್ರಿಗೆ ಐತಿ, ಆದರೆ ವಿದ್ಯಾರ್ಥಿಗಳಿಗಿಲ್ಲ. ಅವ್ರದ್ದೊಂದು ಜೀವನ ಐತಿ. ಅವ್ರು ಮೇಜರ್ ಆಗಿದ್ದಾಗ ಅವರು ಹಕ್ಕಿಗೆ ಧಕ್ಕೆ ಆಗ್ತೈತಿ ಅಂದರೆ ಅವ್ರು ಕೇಳ್ತಾರೆ. ಮುಂದೆ ಅವ್ರದ್ದೊಂದು ಭವಿಷ್ಯ ಐತಿ. ನಮ್ಮದೇನ ಸತ್ರಿಗೆ ಸಾಯ್ತೀವಿ ಅಂತೀವಿ, ಆದ್ರೆ ಮಕ್ಕಳು ಹಂಗಿಲ್ಲ. ಏನು ತಿಳ್ಕೊಳ್ರಿ. ಅದಕ್ಕೋಸ್ಕರ ಇವೆಲ್ಲ ಹೋರಾಟ ಇವೆಲ್ಲ ಬಿಡ್ರಿ. ಪೊಲೀಸರ ಕೆಲಸ ಬೇಕಾದಷ್ಟು ಐತಿ. ಬರೀ ನಿಮ್ಗದೇ ತಿಂಡಿ ತೀರ್ಸಕೊಂಡ್ರಿಲ್ಲ. ಏನು ಅಭಿವೃದ್ಧಿ ಬಗ್ಗೆ ಏನರ ವಿಧಾನಸೌಧದಲ್ಲಿ ಮಾತಾಡ್ತೀರ ನೀವು? ಹೊಟ್ಟಿಗೆ ಅನ್ನ ತಿಂತೀರ, ಸಗಣಿ ತಿಂತೀರಂಪ ನನಗಂತೂ ಗೊತ್ತಾಗಲ್ಲ. ಹುಚ್ಚು ನನ್ನ ಮಕ್ಳಿಗೆ ಬುದ್ಧಿ ಹೇಳಕ್ಕೆ ಹೋದೋ ನಾ ದೊಡ್ಡ ಸುಳ್ಳೆ ಮಗ.